ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಕಿಚ್ಚ ಸುದೀಪ್ ಅಸಮಾಧಾನ. ಪುಣ್ಯಾತ್ಮರು ಯಾವಾಗ ದೊಡ್ಡ ಮನಸ್ಸು ಮಾಡ್ತಾರೋ ಗೊತ್ತಿಲ್ಲ. ಹೌದು, ಬಿಗ್ ಬಾಸ್ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ತಮ್ಮ ಮುಂಬರುವ ಚಿತ್ರ ಮ್ಯಾಕ್ಸ್ ಬಗ್ಗೆ ಮಾತನಾಡಿದ್ರು. ತಮ್ಮ ಅಭಿಮಾನಿಯೊಬ್ಬರೊಂದಿಗಿನ ಸಂವಾದದಲ್ಲಿ ಸಿನಿಮಾದ ಬಿಡುಗಡೆಗೆ ಕಾಯುತ್ತಿರುವುದಾಗಿ ಹೇಳಿದ್ರು. ಸುದೀಪ್ ರವರು ಹೇಳಿದ ಒಂದು ಮಾತು ಮ್ಯಾಕ್ಸ್ ಚಿತ್ರದ ಬಿಡುಗಡೆಯ ಕುರಿತು ಹೊಸ ಚರ್ಚೆಗೆ ಕಾರಣವಾಗಿದೆ. ಈ ಚಿತ್ರಕ್ಕಾಗಿ ಫ್ಯಾನ್ಸ್ ಕಾದು ಕುಳಿತಿದ್ದಾರೆ. ಸಿನಿಮಾದ ಕೆಲಸಗಳು ಮುಗಿದು ತುಂಬಾ ದಿನವೇ ಕಳೆದಿದೆ. ಶೀಘ್ರವೇ ಹೊಸ ಘೋಷಣೆ ಮಾಡ್ತೇವೆ ಎಂದು ನಿರ್ಮಾಪಕರು ಈ ಮೊದಲೇ ಹೇಳಿದ್ರು. ಆದರೆ ನಿರ್ಮಾಪಕರ ಕಡೆಯಿಂದ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ. ಸುದೀಪ್ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಸಿನಿಮಾ ಬಗ್ಗೆ ಮಾತನಾಡಿದ್ದು ಬಹಳ ಕಡಿಮೆಯೇ ಇದೆ. ಹೀಗಿರುವಾಗ ಸುದೀಪ್ ಅವರು ಚಿತ್ರದ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ವೇದಿಕೆ ಮೇಲೆ ಈ ಬಗ್ಗೆ ಮೌನ ಮುರಿದಿದ್ದಾರೆ. ಸುದೀಪ್ ಅವರಿಗೆ ಅಭಿಮಾನಿಗಳನ್ನ ಕಂಡ್ರೆ ತುಂಬಾ ಪ್ರೀತಿ. ಅವರು ಅಭಿಮಾನಿಗಳ ಜೊತೆಗೆ ಹಲವು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ. ಸಾರ್ವಜನಿಕವಾಗಿ ಯಾರಾದ್ರೂ ಸೆಲ್ಫಿ ಕೇಳಿದ್ರೆ ಅವರು ಇಲ್ಲ ಎಂದಿದ್ದು ಬಹಳ ಕಡಿಮೆ. ಹೀಗಿರುವಾಗ ಸುದೀಪ್ಗೆ ಬಿಗ್ ಬಾಸ್ ವೇದಿಕೆ ಮೇಲೆ ಅಭಿಮಾನಿಯೊಬ್ಬರು ಸಿಕ್ಕಿದ್ದಾರೆ. ಇದನ್ನ ನೋಡಿ ಸುದೀಪ್ಗೆ ಖುಷಿಯಾಗಿದೆ. ಅಭಿಮಾನಿ ಜೊತೆಗೆ ಅವರು ಮ್ಯಾಕ್ಸ್ ರಿಲೀಸ್ ಬಗ್ಗೆ ಇರುವ ಕುತೂಹಲಕರ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಅನುಷಾ ರೈ ಅವರು ಕಳೆದ ವಾರ ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಆಗಿದ್ದಾರೆ. ಈಗ ಅನುಷಾ ಅವರು ತಮ್ಮ ಸಹೋದರರನ್ನ ಪರಿಚಯಿಸಿದ್ರು. ಅಷ್ಟೇ ಅಲ್ಲದೆ ಅವರನ್ನ ನನ್ನ ತಮ್ಮ ನಿಮ್ಮ ದೊಡ್ಡ ಅಭಿಮಾನಿ ಎಂದು ಸಹೋದರರ ಬಗ್ಗೆ ಹೇಳಿದ್ರು. ಇದನ್ನ ಕೇಳಿ ಸುದೀಪ್ಗೆ ಬಹಳ ಖುಷಿಯಾಗಿದೆ. ಗೋಪಿ ಬಳಿ ವೇದಿಕೆಗೆ ಬನ್ನಿ ಎಂದು ಸುದೀಪ್ ಕೇಳಿದ್ರು. ಗೋಪಿ ಅವರು ಖುಷಿಯಿಂದ ಬಿಗ್ ಬಾಸ್ ವೇದಿಕೆಗೆ ಬಂದ್ರು. ಸರ್, ನಿಮ್ಮ ಸಿನಿಮಾಗಳನ್ನ ಮಿಸ್ ಮಾಡದೆ ನೋಡ್ತೀನಿ ಎಂದ್ರು. ಇದರಿಂದ ಖುಷಿಯಾದ ಸುದೀಪ್ ಮುಂದಿನ ಸಿನಿಮಾಗಳನ್ನ ನೋಡೋಕೆ ಮರಿಬೇಡಿ ಎಂದು ತಮಾಷೆ ಮಾಡಿದ್ರು. ನಾನು ನಿಮ್ಮ ಮ್ಯಾಕ್ಸ್ ಚಿತ್ರಕ್ಕಾಗಿ ಕಾಯ್ತಾ ಇದ್ದೀನಿ ಎಂದು ಗೋಪಿ ಹೇಳಿದಾಗ ಸುದೀಪ್ ಫಟ್ ಅಂತ ನಾನು ಕೂಡ ಗೋಪಿ ಅವರೇ ಕಾಯ್ತಾ ಇದ್ದೀನಿ, ಅದ್ಯಾವ ಪುಣ್ಯಾತ್ಮರು ಯಾವಾಗ ಮನಸ್ಸು ಮಾಡ್ತಾರೋ ಗೊತ್ತಿಲ್ಲ ಎಂದು ಹೇಳಿದ್ರು. ಒಟ್ನಲ್ಲಿ ಮ್ಯಾಕ್ಸ್ ನಿರ್ಮಾಪಕರು ಹಾಗೂ ಸುದೀಪ್ ಮಧ್ಯೆ ವೈಮನಸ್ಸು ಮೂಡಿದೆ ಎಂಬ ಗಾಸಿಪ್ ಹಬ್ಬಿದೆ. ಆದ್ರೆ ಇದನ್ನ ಸುದೀಪ್ ಅಲ್ಲಗೆಳ್ತಿದ್ರು. ಈಗ ಅವರು ಹೇಳಿರುವ ಮಾತು ಬಹಳ ಚರ್ಚೆ ಹುಟ್ಟುಹಾಕಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸಂಚಿ ನ್ಯೂಸ್.